ಈ ಶುಭ ದಿನ ಸಿಜಿ ಮತ್ತು ಇಡಿ ಫೌಂಡೇಶನ್ ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಅಂತ ಸಿಜಿ ಅಂದ್ರೆ ಏನು? ಕೆರಿಯರ್ ಗೈಡೆನ್ಸ್. ಯಾಕಂದ್ರೆ ಮಕ್ಕಳಿಗೆ SSLC PUC ಓದಿದ್ದಾರೆ. ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಜೊತೆಗೆ ಪಕ್ಕದ ಚಿಂತಾಮಣಿ, KGF, ಮುಳಬಾಗಿಲು, ಬಂಗಾರಪೇಟೆ ಎಲ್ಲ ಸೇರಿಕೊಂಡು ವೈದೇಹಿ ಅವರು ಬಂದಿದ್ದಾರೆ. ವೈದೇಹಿ ಹಾಸ್ಪಿಟ್ಲಿಂದ ಅವರ ಸಹಕಾರ ಪಡೆದು ಈ ನಮ್ಮ ಗ್ರಾಮದಲ್ಲಿ ಬಡ ಕುಟುಂಬಗಳು ಹಾಸ್ಪಿಟಲ್ಗೆ ಹೋಗೋದಕ್ಕೂ ಆಗೋದಿಲ್ಲ ಅಂಥವರಿಗೆ ಜನರಲ್ ಚೆಕಪ್ನಿಂದ ಹಿಡಿದು ಫಿಸಿಯೋಥೆರಪಿ, ಮೂಳೆ, ಹಾರ್ಟು ಎಲ್ಲ, ಹೃದಯ ಎಲ್ಲ ಡಿಪಾರ್ಟ್ಮೆಂಟ್ 4-5 ಡಿಪಾರ್ಟ್ಮೆಂಟ್ ಅವರು ಬಂದು ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಅವ್ರನ್ನೆಲ್ಲ ನಾನು ಈಗಾಗಲೇ ಮಾತಾಡಿಸಿ ವಿಶ್ ಮಾಡಿಬಿಟ್ಟು ಬಂದಿದ್ದೀನಿ. ಅವರು ಸಹಕಾರ ಪಡೆದು ಈ ಊರಿನ ಗ್ರಾಮಸ್ಥರಿಗೆ, ಸುತ್ತಮುತ್ತಲ ಗ್ರಾಮಸ್ಥ ಬಡ ಕುಟುಂಬಗಳಿಗೆ ಅನುಕೂಲ ಆಗಲಿ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಆಶೀರ್ವಾದಗಳನ್ನು ಮಾಡ್ತೀನಿ. ಇನ್ನೂ ಇಂಥದ್ದು ಹೆಚ್ಚಿಗೆ ಮಾಡಿ ಬೇರೆ ಕಡೆನೂ, ನಮ್ಮೂರೇ ಅಲ್ಲ ಬೇರೆ ಕಡೆನೂ ಮಾಡಿ ಹೆಚ್ಚಿಗೆ ಅಭಿವೃದ್ಧಿ ಅವರ ಕುಟುಂಬದವರು ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾ, ಜೊತೆಗೆ ಇದನ್ನು ಸದ್ವಿನಿಯೋಗ ಮಾಡ್ಕೋಬೇಕು. ನಾವು ಇನ್ನೂ ಇರ್ತಾರೆ ಸಾಯಂಕಾಲಕ್ಕೆ ನಮಗೆ ಬೇಕಾದವ್ರಿಗೆ ಒಂದು 10 ಜನಕ್ಕೋ 5 ಜನಕ್ಕೋ ಹೇಳಿ, ಅವರು ಇವಾಗ ಮುಳಬಾಗಿಲಿಗೆ ಹೋಗ್ಬೇಕು ಬರಬೇಕು ಅಂದ್ರೇ 100 ರೂಪಾಯಿ, ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ 500 ರೂಪಾಯಿ ಕಮ್ಮಿ ಇಲ್ಲದೆ ಆಗೋದೇ ಇಲ್ಲ. ಅಂತಾದ್ರೆ ಎಲ್ಲ ಉಚಿತವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದರೆ ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನಾವೆಂಥ ಮುಟ್ಟಾಳರಾಗಬೇಕು. ಅದನ್ನು ಯೋಚನೆ ಮಾಡಿ ನೀವು ಈಗಲೇ ನಮ್ಮ ಮನೆಯವರೇ ಆಗಲಿ ಬಂದು ನೋಡಿಕೊಂಡು ಉಪಯೋಗ ಪಡೀಬೇಕು. ಇದರಿಂದ ಅವ್ರಿಗೂ ಸಮಾಧಾನ ಆಗ್ತದೆ, ನಮಗೂ ಒಂದು ಅನುಕೂಲ ಆಗ್ತದೆ. ಇದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ನಮ್ಮ ಹೆಸರು ಮಾಡಿಬಿಟ್ಟೆ ಕಾರ್ಯದರ್ಶಿ ಹೇಳಿದ್ರು. ಇದೇ ಅಲ್ಲದೆ ಈ ನಮ್ಮೂರಿನ ಗೋವಿಂದಪ್ಪ ಪ್ರೈಮರಿ ಶಾಲೆ ಮತ್ತು ಉರ್ದು ಪ್ರೈಮರಿ ಶಾಲೆ ಎರಡೂ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಾದಷ್ಟು ಮಕ್ಕಳಿಗೆ ಏನಾದರೂ ಬೇಕಾದರೆ ಕೊಡೋದು, ಎಷ್ಟು ಸಾಧ್ಯವೋ ಅಷ್ಟು ಕೊಡುವುದಕ್ಕೂ ನಾವು ಪ್ರಯತ್ನ ಮಾಡಿದ್ದೀವಿ. ಮುಬಾರಕ್ ಅವರ ಆಲೋಚನೆಯಿಂದ ಗೋವಿಂದಪ್ಪ ಸರ್ ಅವ್ರಿಗೆ ದೇವರು ಒಳ್ಳೆಯದು ಮಾಡಿ ಇನ್ನೂ ಹೆಚ್ಚಿಗೆ ಇದಲ್ಲದೆ ಇನ್ನೂ ಹೈಸ್ಕೂಲ್ ಇದೆ, ಬೇರೆ ಕಡೆ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಳ್ಳಿ. ಇದಕ್ಕೆ ನಾವೆಲ್ಲರೂ ಸಹಕರಿಸ್ತಿದ್ದೀವಿ ಅಂತ ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ. ನೀವು ದಯವಿಟ್ಟು ಬನ್ನಿ, ಮಾಡಿ, ಏನೇನು ನಿಮ್ಮ ಶಕ್ತಿ ಇದ್ರೆ ಅಷ್ಟು. ಈಗ ತಾನೇ ನಮ್ಮ ಗೋವಿಂದಪ್ಪನವ್ರು ಅವ್ರಿಗೂ ಆಹಾರ ಚಾಲು ಆಗ್ತಾರೆ. ಮುಬಾರಕ್ ಅವರು ಸ್ವೀಕರಿಸ್ಬೇಕು. ಇನ್ನೆಚ್ಚಿಗೆ ಹೇಳೋದಕ್ಕೆ ಪ್ರಜೆಗಳೆಲ್ಲ ನಾವೇ ಹೇಳೋದು. ಇದು ಹೇಳಿದ್ದೆ ಜಾಸ್ತಿ ಆಯಿತು. ನಾನು ಉಪಯೋಗಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಹಕಾರ ಇರ್ತೀವಿ. ಮತ್ತೊಮ್ಮೆ ಹೇಳ್ತಾ ತಾವೆಲ್ಲರೂ ದಯವಿಟ್ಟು ಕನಿಷ್ಠ ಪಕ್ಷ ನಮ್ಮ ಮನೆಯಲ್ಲಿ ಟೀ ಕುಡ್ಕೊಂಡು ಬರಬೇಕು ಅಂತ ಸಭೆ ಮುಖಾಂತರನೇ ಕೇಳ್ಕೊಳ್ತಾ ಇದ್ದೀವಿ. ನಾವಿನ್ನು ಊಟ ಗೀಟ ಮಾಡಿಸ್ತೀನಿ ಅಂದರೆ ಬೇಡ ಮಾಡಿಸಿದ್ದೀನಿ ಅಂತ ಹೇಳಿದ್ರು. ಕನಿಷ್ಠ ಪಕ್ಷ ಟೀ ಇನ್ನೇನಾದರೂ ಇದೆಯಾ? ಊಟದ ಸಮಯ ಇನ್ನೂ ಲೇಟ್ ಆಗುತ್ತೆ. ಎಲ್ಲರೂ ಸರಿ